ಪೂಜೆ ಪುನಸ್ಕಾರಗಳು ನಡೆದವು. ಇವತ್ತು ಕೂಡ ಅದೇ ರೀತಿ ಪೂಜೆ ಪುನಸ್ಕಾರಗಳು ಕೂಡ ನಡೆದವು. ಎಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ಆಶೀರ್ವಾದ ಅಂದರೆ ಪ್ರತಿಯೊಬ್ಬರು ಕೂಡ ಬೇಡ್ಕೊಳ್ತಾ ಇದ್ರು ಆ ಮಗು ವಾಪಸ್ ಬರಲಿ, ಆ ಮಗು ಮತ್ತೆ ಚೆನ್ನಾಗಿರಲಿ ಅಂಥೇಳಿ. ಸೊ ಗಮನಿಸ್ತಾ ಇದ್ದೀರಿ, ಒಟ್ಟಲ್ಲಿ ನೀಟಾಗಿ ಅವ್ರು ಎತ್ಕೊಂಡು ಹೋಗುವಾಗಂತೂ ಆ ಮಗು ಅಳ್ತಾ ಇತ್ತು, ಬದುಕಿತ್ತು ಅನ್ನೋದಕ್ಕೆ ಕಣ್ಣಾರೆ ಸಾಕ್ಷಿ ನಾನೇ. ಮತ್ತೊಂದು ಕಡೆ ವಿಡಿಯೋದಲ್ಲೂ ಕೂಡ ನೀವು ನೋಡಿದ್ದೀರಿ. ಈಗ ಆಸ್ಪತ್ರೆಗೆ ಹೋದ ಬಳಿಕ ಏನೆಲ್ಲ ಆಗಿದೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಗಾಯಗಳಾಗಿರ್ಬೋದು, ಆಮೇಲೆ ಕೆಲವೊಂದು ಫ್ರ್ಯಾಕ್ಚರ್ಸ್ ಏನಾರು ಆಗಿದೆಯಾ, ಮತ್ತೊಂದು ಕಡೆ ಕೈಗಳು ಉಲ್ಟಾ ತಿರುಗಿಸಿ ಮಲಗಿದ್ರಿಂದ ಭುಜ ಮತ್ತು ಈ ಕಡೆ ಭುಜ ಎರಡೋ ಒಂದು ದಪ್ಪ ಇದ್ದಿದ್ದರಿಂದ ಲಾಕ್ ಆಗಿದ್ದರಿಂದ, ಯಾಕಂದರೆ ಹೋಗ್ತಾ ಹೋಗ್ತಾ ಹೋಲ್ ಚಿಕ್ಕದಿತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಲಾಕ್ ಆಗಿದ್ದರಿಂದ ಏನಾದ್ರು ಫ್ರ್ಯಾಕ್ಚರ್ಗಳಾಗಿದೆಯಾ, ಈ ರೀತಿಯಾದಂಥ ಒಂದು ಕೆಲವೊಂದು ಪರಿಶೀಲನೆಗಳನ್ನು ಮಾಡ್ತಾರೆ ಡಾಕ್ಟರ್ಸ್. ಅದಾದ ಮೇಲೆ ಶ್ವಾಸಕೋಶ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಕಡೆ ಉಸಿರಾಟದ ಸಮಸ್ಯೆ, ಅದಕ್ಕೆ ಸಂಬಂಧಪಟ್ಟಂತೆ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಬಟ್ ನನ್ನ ಪ್ರಕಾರ 100% ಪಕ್ಕ ಅದ್ಯಾವುದು ಕೂಡ ಸಮಸ್ಯೆ ಇರೋದಿಲ್ಲ. ಯಾಕಂತಂದರೆ ಆತನ ಉಸಿರಾಟ ಅದ್ಭುತವಾಗೇ ಇತ್ತು. ಅದಕ್ಕೆ ಆತ ಕೊಟ್ಟಂಥ ಆಕ್ಸಿಜನ್ನ ನೀಟಾಗಿ ಬಳಸ್ಕೊಂಡು ಆತ ನಿದ್ದೆನೂ ಕೂಡ ಮಾಡಿದ್ದ ಅಂತ ಅಲ್ಲಿ ನೆರೆದಿದ್ದಂಥ ವೈದ್ಯರು ಹೀಗೆ ನನ್ನ ಹತ್ರ ನೆನ್ನೆ ರಾತ್ರಿ ಅವರು ಮಾತನಾಡಿದಂಥ ಒಂದು ನೆನಪು. ಸೊ ಹಾಗಾಗಿ ಒಟ್ಟಲ್ಲಿ ಉಸಿರಾಟದ ಸಮಸ್ಯೆ ಅಥವಾ ಶ್ವಾಸಕೋಶದ ಸಮಸ್ಯೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಹೃದಯ ಬಡಿತ, ಇವೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ಕಡೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಆಸ್ಪತ್ರೆಯಲ್ಲಿ ಇವತ್ತು ಪರಿಶೀಲನೆ ಮಾಡುವಂಥದ್ದು ಫ್ರ್ಯಾಕ್ಚರ್ ಆಗಿದೆಯಾ. ಸೊ ಆಗಿದ್ದೇ ಇದ್ದರೆ ಬಹಳ ಒಳ್ಳೆಯದು. ಬಟ್ ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಸಣ್ಣ ಪುಟ್ಟ ತರಚಲು ಗಾಯಗಳು ಇತ್ಯಾದಿ ಗಾಯಗಳಾಗಿರುತ್ತೆ. ಅವೆಲ್ಲದಕ್ಕೂ ಕೂಡ ಡಾಕ್ಟ್ರು ಮದ್ದು ಹರಿತಾರೆ, ಅದಂತೂ ಸತ್ಯ. ಆದರೆ ಆ ಹುಡುಗ ಸಾತ್ವಿಕ್ ವಾಪಸ್ ಬಂದ ಅನ್ನೋದೇ ಖುಷಿ ರೀ, ಮತ್ತಿನ್ನೇನಿಲ್ಲ, ಬೇರೆ ಏನಿಲ್ಲ. ಸೊ ನಾವು ಅಲ್ಲಿಂದ ಇಲ್ಲಿ ಬಂದು ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡಿ ಟೈಮಿಗೆ ಕರೆಕ್ಟಾಗಿ ಎಲ್ಲದೂ ಕೂಡ ಆಗಿ ಜಿಲ್ಲಾಡಳಿತ ಕೂಡ ಉಸ್ತುವಾರಿ ವಹಿಸ್ಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಲ್ಲ, ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಎಲ್ಲವೂ ಕೂಡ ಅದ್ಭುತ ಆಗಿದೆ. ಸೊ ಒಟ್ಟಲ್ಲಿ ಹೋಗ್ತಾ ಇದ್ದೀವಿ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಆಸ್ಪತ್ರೆಗೆ. ಹೋದ ಬಳಿಕ ಅಲ್ಲೂ ಕೂಡ ನಾವು ಅವ್ರ ತಾಯಿ ಖುಷಿಯ ಕ್ಷಣಗಳನ್ನು ನಾವು ಮಾತಾಡಿಸ್ಲೇಬೇಕಲ್ವಾ. ಎಸ್ ನೋಡ್ರಿ ಎಂ ಬಿ ಪಾಟೀಲ್ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ಈ ದೃಶ್ಯಾವಳಿಗಳನ್ನೆಲ್ಲನೂ ಕೂಡ ನೀವು ನೋಡಿರ್ತೀರಾ ಸರ್, ಏನ್ ಅನ್ಸುತ್ತೆ ಸರ್ ನಿಮ್ಗೆ, ಏನ್ ಹೇಳ್ತೀರಾ ಸರ್? ಸಕ್ಸಸ್ ಆಗಿದೆ ಸರ್, ಸಕ್ಸಸ್ ಆಗಿದೆ, ಸಂತೋಷ ಆಗಿದೆ. ಮಗು ಬದುಕುಳಿದಿದೆ, ಅದು ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಹಾರೈಕೆಗಳು ಅದು ಫಲಿಸಿದೆ. ಒಂದನೇದ್ದು. ಎರಡನೇದಾಗಿ ನಾವು ಇದು ಪದೇ ಈ ರೀತಿ ಇನ್ಸಿಡೆಂಟ್ಸ್ ಆಗ್ತಾ ಇದಾವೆ. ಹಿಂದೆನೂ ಕೂಡ ನಾವು ಸರ್ಕ್ಯುಲರ್ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡಿ ಎಲ್ಲವನ್ನು ಕೂಡ ಇವ್ರನ್ನ ನೀವು ಇದನ್ನು ಮುಚ್ಕೋಬೇಕು ಮತ್ತು ಅಲ್ಲಿ ಇರುವಂಥ ಜಿಯೋಲಜಿಸ್ಟು ಆಮೇಲೆ ಇವರೆಲ್ಲರೂ ಕೂಡ ಅದನ್ನು ಜವಾಬ್ದಾರಿ ವಹಿಸಬೇಕು, ಆಮೇಲೆ ಗ್ರಾಮ ಪಂಚಾಯತ್ಗೂ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳಿದೆ. ಮತ್ತೆ ಅದನ್ನ ಸ್ವಲ್ಪ ಇಂಥ ಇನ್ಸಿಡೆಂಟ್ ಆಗ್ತದೆ, ನಾವು ಮತ್ತೆ ಇದು ಮಾಡ್ತೀವಿ. ಮತ್ತೆ ಇಂಥವು ಮರುಕಳಿಸಿದ್ದಾಗ ಮತ್ತೆ ನಾವು ಸ್ವಲ್ಪ ದಿವಸ ಅಂದ್ರೆ ನೆನಪಾಗ್ಬಿಡ್ತೀವಿ. ಇದನ್ನು ಈ ರೀತಿ ಆಗಬಾರ್ದು. ಮತ್ತು ರೈತರು ಕೂಡ ಏನು ಮಾಡ್ತಾರೆ, ಈ ಬೋರ್ವೆಲ್ ಹೊಡೆದ್ಮೇಲೆ ತಮ್ಮ ಜಮೀನಲ್ಲಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಬೇಕು. ಕೇಸಿಂಗಲ್ಲಿ ಅವ್ರು ಏನು ಮಾಡ್ತಾರೆ, ಹಳೆ ಇದ್ದಂಥ ಪೈಪ್ಗಳು ಒಂದು 3-4 ಸಾವಿರ ಆಶೆಗಾಗಿ ಪೈಪ್ಗಳನ್ನು ಕಿತ್ಕೊಂಡ್ಬಿಡ್ತಾರೆ. ಆ ಪೈಪ್ಗಳಿದ್ರೆ ಮಗು ಬೀಳುವಂಥ ಸಾಧ್ಯತೆಗಳು ಭಾಳ, ಅಂದ್ರೆ ಆಲ್ಮೋಸ್ಟ್ 0, ಬೀಳೋದೇ ಇಲ್ಲ ಪೈಪ್ ಇದ್ರೆ. ಆ ಪೈಪು ಒಂದು 3-4 ಸಾವಿರ ಕಿಮ್ಮತ್ತಾಗತ್ತಂತ ಪೈಪ್ನು ಕಿತ್ಕೊಂಡ್ಬಿಡ್ತಾರೆ. ಅದರಿಂದ ಸಹ ಇಂಥವೆಲ್ಲ ಅನಾಹುತಗಳಾಗ್ತವೆ. ಈ ಘಟನೆಯಲ್ಲಿ ಮಗು ಬದುಕಿದೆ, ಎಲ್ಲರಿಗೂ ಸಂತೋಷ ಆಗಿದೆ. ಜಿಲ್ಲಾಡಳಿತ ಮತ್ತು ಅಲ್ಲೆಲ್ಲರೂ ಕೂಡ ಭಾಳ ಜನ ಸಹ NDRFನವರು ಎಲ್ಲರೂ ಕೂಡ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ತಾವು ಕೂಡ ಎಲ್ಲ ಚಾನಲ್ಸ್ನವರು ಕೂಡ ಭಾಳ ಹೈಲೈಟ್ ಮಾಡಿದ್ದನ್ನ ಎಲ್ಲನೂ ಕೂಡ ಇದು ಮಾಡಿದ್ದೀರಿ. ಅಲ್ಲಿ ಭಾಳ ನಿನ್ನೆ ಇವತ್ತು ಸಹ ನಮಗೆ ಅದು ಫಲ ಸಿಗಬೇಕಾಗಿತ್ತು. ಅಲ್ಲಿ ಹಾರ್ಡ್ ರಾಕ್ ಇರೋದ್ರಿಂದ ಇವತ್ತು ಕಲ್ಲುಗಳಿರೋದ್ರಿಂದ ಸ್ವಲ್ಪ ಅದು ಕಷ್ಟ ಆಯಿತು. ಅದಾಗಿನೂ ಕೂಡ ಯಶಸ್ವಿಯಾಗಿದೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದೆ ಆಗದೆ ಹಾಗೆ ನಾವು ಭಾಳ ಎಚ್ಚರಿಕೆ ವಹಿಸ್ಕೋಬೇಕು. ಎಲ್ಲ ರೈತರು ತಮ್ಮ ಬೋರ್ಗಳನ್ನು ಹೊಡೆದಿದ್ದೀರಿ, ಆ ಬೋರ್ಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅನ್ನೋದು ಭಾಳ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಓಕೆ ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಎಸ್ ಓಂ ಪ್ರಕಾಶ್, ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಆಸ್ಪತ್ರೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಓಂ ಪ್ರಕಾಶ್.
ಕೊಳವೆ ಬಾವಿಯಲ್ಲಿ ಬಿದ್ದಂಥ ಮಗುವನ್ನು ರಕ್ಷಣೆ ಮಾಡಿ ಇದೀಗ ಏನು ಇಂಡಿ ತಾಲೂಕಾ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಕಳೆದ 18 ಗಂಟೆಗಳಿಂದಲೂ ಕೂಡ ಸತತವಾಗಿ ಆ ಮಗು ಏನು ಆ ಕೊಳವೆ ಬಾವಿಲಿತ್ತು. ಹಾಗಾಗಿ ಇದೀಗ ಇಂಡಿ ತಾಲೂಕಾ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನುರಿತ ತಜ್ಞ ವೈದ್ಯರ ತಂಡ ಏನು ಇದೀಗ ಒಳಗಡೆ ಬೀಡುಬಿಟ್ಟಿರುವಂಥದ್ದು. ಆ ಮಗುವಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಅವರ ತಾಯಿ ಕೂಡ ಏನು ಆ ಒಂದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಇರುವಂಥದ್ದು. ಈಗ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಎಕ್ಸ್ಪೀರಿಯನ್ಸ್ ತಂಡ ಕೂಡ ಇದೆ. ಸೊ ಈಗ ಸದ್ಯ ನನ್ನ ಜೊತೆ SP ಸರ್ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಇಡೀ ಆಪರೇಷನ್ ಬಗ್ಗೆ ಹೇಳೋದಾದ್ರೆ ಏನು, ಇಡೀ ಈ ಒಂದು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈಗ ನಿನ್ನೆ ನಮಗೆ ಸಂಜೆ 7:30 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಕಾರ್ಯಾಚರಣೆ ನಡೀತಾ ಇದೆ. ನಾನು DC CEO ನಾವು 3 ಜನ ಅಲ್ಲಿ ಸ್ಪಾಟಲ್ಲಿ ಇದ್ದೀವಿ. ಅದರ ಜೊತೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇದ್ದಾರೆ. ಮತ್ತು ಇದು ಎಲ್ಲ ಒಟ್ಟಿಗೆ ನಾವು ಒಂದು ಟೀಮ್ ವರ್ಕ್ ಆಗಿ ಕಾರ್ಯಾಚರಣೆ ನಡೆದಿದೆ. ಒಟ್ಟು 19 ಗಂಟೆ ಈ ಕಾರ್ಯಾಚರಣೆ ನಡೆಸಿ ಈಗ ಮಗುವಿಗೆ ನಾವು ಹೊರಗಡೆ ತಂದಿದ್ದೀವಿ. ಹಾಸ್ಪಿಟಲ್ ಸೇರಿಸಿದ್ದಾರೆ. ಈಗ ಮುಂದಿನ ಚಿಕಿತ್ಸೆ ಎಲ್ಲ ನಡೆಸಲಾಗ್ತಾ ಇದೆ. ಸರ್, ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಸೊ ಯಾಕಂತಂದರೆ ಈ ಹಿಂದೆ 3 ಪ್ರಕರಣ ಆದಂಥ ಸಂದರ್ಭದಲ್ಲಿ ಇದು 3ನೇ ಪ್ರಕರಣ. 2 ಪ್ರಕರಣದಲ್ಲಿ ಅಂದರೆ ಮಕ್ಕಳು ಡೆತ್ ಆಗಿದ್ರು. ಸೊ ಈ ಪ್ರಕರಣದಲ್ಲಿ ಮಗು ಜೀವಂತವಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಹೇಗೆ ಅನಿಸುತ್ತೆ ಸರ್? ಇಟ್ ಈಸ್ ವೆರಿ ಹ್ಯಾಪಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ವಿ ಆರ್ ಫೀಲಿಂಗ್ ವೆರಿ ಹ್ಯಾಪಿ. ನಾವು ಇಷ್ಟೆಲ್ಲ ಎಫರ್ಟ್ ಪಟ್ಟಿದ್ದೀವಿ, ಕಷ್ಟಪಟ್ಟಿದ್ದೀವಿ. 19 ಗಂಟೆ ಕಾಲ ನಾನ್ ಸ್ಟಾಪ್ ಆಪರೇಷನ್ ನಡೆದಿದೆ. ಅದರಲ್ಲಿ ನಾವು ಮಗು ಹೊರಗಡೆ ಬಂದಿದೆ. ಈಗ ಹಾಸ್ಪಿಟಲ್ ಸೇರಿಸಿದ್ದೀವಿ. ಸೇಫ್ ಆಗಿ ಇರುತ್ತೆ ಅಂತ ಭಾವಿಸ್ತೀವಿ. ಸರ್, ಈಗ ಎಂಟೈರ್ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಭಾಳ ರಾತ್ರಿಯಿಂದಲೂ ಕೂಡ ಅಲ್ಲೇ ಇದ್ರಿ. ಸೊ ಭಾಳ ಪ್ಲ್ಯಾನ್ ಆಗಿ ಇದು ಮಾಡಿದ್ರಿ. ಯಾವ ರೀತಿಯಾಗಿ ಇದನ್ನು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ? ನೀವು ನೋಡಿದಿರಲ್ಲಪ್ಪ, ಯು ಹ್ಯಾವ್ ಶೋನ್ ದಟ್ ರೆಸ್ಕ್ಯೂ ಆಪರೇಷನ್ ಲೈವ್. ಸೊ ಅದೆಲ್ಲ ನೋಡಿದ್ದೀರಾ ನೀವು. ನಾವು ಎಲ್ಲ ಕೋಆರ್ಡಿನೇಷನ್ ಆಗಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಒಂದು ಕೊನೆಯದಾಗಿ ಸರ್, ಈಗ ಈ ರೀತಿಯಾದಂಥ ತೆರೆದ ಕೊಳವೆ ಬಾವಿಗಳು ಸಾಕಷ್ಟು ಇದೆ ಸರ್. ಸೊ ಇಂಥ ತೆರೆದ ಕೊಳವೆ ಬಾವಿ ನಾವು ಇದರ ಮೇಲೆ ಏನು ತಪ್ಪಿಸ್ತರು ಯಾರಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತ ತಗೋತೀವಿ. ಈ ಪ್ರಕರಣ ಅಲ್ಲ ಸರ್, ಇನ್ನೂ ಭಾಳ ಇದೆ ಜಿಲ್ಲೆಯಲ್ಲಿ ಅಂಥ ವಿಚಾರಕ್ಕೆ ಸಂಬಂಧಿಸಿದೆ. ಅದಕ್ಕೆ ತಕ್ಕಂತೆ ಏನು ಕ್ರಮ ತಗೋಬೇಕು ಖಂಡಿತ ತಗೋತೀವಿ. ಆಯ್ತು. ಇದು SP ಅವರ ಮಾತಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದ ತೆರೆದ ಕೊಳವೆ ಬಾವಿಗಳಿದ್ರೂ ಕೂಡ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಒಳಗಡೆ ಹೋಗಿ ಬಂದ್ರಿ, ಹೇಗಿದೆ ಮಗುವಿನ ಕಂಡೀಷನ್? ಹೊರಗಡೆ ಬನ್ನಿ, ಹೊರಗಡೆ ವೆಯ್ಟ್ ಮಾಡಿ. ಹೊರಗಡೆ ಇಲ್ಲಿ ಬೇಡ ಹೊರಗಡೆ. ಹೇಗಿದೆ ಸರ್? ಹೊರಗಡೆ ಬನ್ನಿ, ಚೆನ್ನಾಗಿದೆ. ಸ್ವಲ್ಪ ಹೊರಗಡೆ ಬನ್ನಿ. ಇಲ್ಲಿ ಮಗುವಿಗೆ ತೊಂದರೆ ಆಗಬಾರ್ದು. ಸ್ವಲ್ಪ ಹೊರಗಡೆ ಬನ್ನಿ. ಇಲ್ಲಿ ಬನ್ನಿ ಹೇಳ್ತೀನಿ ಎಲ್ಲರಿಗೂ. ಬನ್ನಿ, ಡಿಸ್ಟರ್ಬ್ ಮಾಡಬಾರ್ದಿಲ್ಲ. ಹೇಳ್ತೀನಿ ಎಲ್ಲರಿಗೂ. ಎಸ್ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ. ಸೊ ಸರ್, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾವು ಒಳಗಡೆ ಹೋಗಿ ಮಗುವಿನ ಎಲ್ಲ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಬಂದ್ರಿ. ಸೊ ಹೇಗಿದೆ ಸರ್ ಮಗುವಿನ ಕಂಡೀಷನ್ ಹೇಗಿದೆ? ಈಗ ಮಗು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾವುದು ಫ್ರ್ಯಾಕ್ಚರ್ ಅಥವಾ ಇಂಜುರಿ ಕೂಡ ಇಲ್ಲ. ಸ್ವಲ್ಪ ಸಣ್ಣ ಲೈಕ್ ಗಾಯಗಳಾಗಿದೆ. ಅದರ ತುಂಬ ಸಣ್ಣಪಟ್ಟ ಗಾಯಗಳು. ಏನು ಆಟ ಆಡುವಾಗ ಬಿದ್ದರೆ ಹೇಗೆ ಗಾಯ ಆಗುತ್ತೆ ಅಷ್ಟು ಗಾಯ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಬಟ್ ಮತ್ತೆ ಕೂಡ ಇನ್ನೂ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು 18-19 ಅವರ್ಸಿಂದ ಬಾವಿಯಲ್ಲಿರುವಂಥದ್ದು, ಹಾಗಾಗಿ ತರ್ಚಿರೋ ಗಾಯ ಆ ಥರ ಏನಾದರೂ ಆಗಿದೆನಾ? ಇಲ್ಲ, ಆ ಥರ ಏನೂ ಕಂಡು ಬಂದಿಲ್ಲ. ಬಟ್ ಚೆಕ್ ಮಾಡ್ತಾ ಇದ್ದಾರೆ ಸ್ಟಿಲ್. ನಮಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಡೀಟೇಲ್ ಆಗಿ ಹೇಳ್ತೇವೆ. ಉಸಿರಾಟ, ಬ್ರೀತಿಂಗ್ ಪ್ರಾಬ್ಲಮ್ ಆದರೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಂಟೈರ್ ಜಿಲ್ಲಾಡಳಿತ ಸರ್, ಇಡೀ ರಾತ್ರಿ ಕೂಡ ಅಲ್ಲೇ ಇದ್ರಿ, ತಾವು ಕೂಡ ಅಲ್ಲೇ ಇದ್ರಿ, SP ಅವರು ಇದ್ರಿ, ಎಂಟೈರ್ ನಿಮ್ಮ ಟೀಮ್ ಇತ್ತು. ಸೊ ಹೇಗಿತ್ತು ಈ ಕಾರ್ಯಾಚರಣೆ? ಅದೇ ತಾವು ಹೇಳಿದಾಗ ಇದು ಒಂದು ಟೀಮ್ ವರ್ಕ್. ಆ್ಯಕ್ಚುಲಿ ಭಾಳಷ್ಟು ಡಿಪಾರ್ಟ್ಮೆಂಟ್, ಭಾಳಷ್ಟು ವಾಲಂಟೀರ್ಸ್ ಸರಿಯಾ ಎಲ್ಲರೂ ಕೈ ಜೋಡಿಸಿ ಒಂದು ಕೆಲಸ ಮಾಡಿದ್ದಾರೆ. ನಾವು ಬರೀ ಕೋರ್ಡಿನೇಷನ್ ಮಾಡಿದ್ದೀವಿ ಅಷ್ಟೇ. ಒಳ್ಳೆ ಟೀಮ್ ವರ್ಕಿಂದ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ನಾನು ಹೇಳಿಕೊಳ್ತೀನಿ. ಬಟ್ ಒಂದು ನೋವಿನ ವಿಚಾರ ಏನಂದರೆ ಸರ್, ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿರುವಂಥದ್ದು. ಅಂತ ಆದಮೇಲೆ ಎಚ್ಚೆತ್ಕೊಳ್ಳೋ ಬದಲು ಸೊ ಮೊದಲೇ ಇಂಥ ತೆರೆದ ಕೊಳವೆ ಬಾವಿಗಳ ವಿರುದ್ಧ ಯಾಕೆ ಜಿಲ್ಲಾಡಳಿತ ಕ್ರಮ ತಗೊಳ್ಳೋಲ್ಲ? ಇದು ನೋಡ್ರಿ, ಪ್ರೀವಿಯಸ್ ಡೇ ಅವರು ಮನೆಯಲ್ಲೇ ಮಾಡಿದ್ದು. ಈಗ ಜನರಿಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ಎಲ್ಲನೂ ಗೌರ್ಮೆಂಟೇ ಹೋಗಿ ಮನೆಗೆ ಹೋಗಿ ಮುಚ್ಚಬೇಕು ಆದರೆ ಕಷ್ಟ. ಈಗ ಅವರು ಹೊಳದಲ್ಲಿ ಅವರು ಬೋರ್ವೆಲ್ ಮಾಡಿಬಿಟ್ಟು ಅವರೇ ಓಪನ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ. ಮಗು ಬಿದ್ದಿದೆ. ಇದು ಯಾರು ತಪ್ಪು? ಇದಕ್ಕೆ ಜಿಲ್ಲಾಡಳಿತ ನಾವು ಜವಾಬ್ದಾರಿ ತೊಗೊಳಕ್ಕಾಗತ್ತಾ ಹೇಳ್ರಿ? ಸೊ ಸಾರ್ವಜನಿಕರು ಸ್ವಲ್ಪನಾದರೂ ಅವರವ್ರಿಗೂ ಸ್ವಲ್ಪ ಕರ್ತವ್ಯಗಳು ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಎಲ್ಲನೂ ಸರ್ಕಾರ ಮೇಲೆ, ಆಡಳಿತ ಮೇಲೆ ಹಾಕಿದರೆ ತಪ್ಪಾಗುತ್ತೆ. ನಾನು ಈ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಮಾಡ್ತೀವಿ. ನಾವು ಖಂಡಿತ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋ ಟೈಮ್ ಇಲ್ಲ. ಇದು ಧನ್ಯವಾದಗಳು. ಇದು ಆ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇರುವಂಥ. ಮತ್ತು ಇನ್ನು
ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಸಾಕಷ್ಟು ಜನ ಈಗ ಏನು ಅವರ ಗ್ರಾಮಸ್ಥರು ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಈಗ ಎಲ್ಲರೂ ಕೂಡ ಒಂದು ಇಂಡಿ ಆಸ್ಪತ್ರೆ ಮುಂಭಾಗದಲ್ಲಿ ಬಂದು ನಿಂತಿರುವಂಥದ್ದು. ಎಲ್ಲರೂ ಕೂಡ ಈ ಮಗು ಬದುಕಿ ಬರಲಿ ಅನ್ನೋಂಥ ಆಸೆಯನ್ನು ಪಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಮಗು ಏನು ಇದೀಗ ಬದುಕಿ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಓವರ್ ಟು ದಿವಿತ್. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್. ಎಸ್, ಗಮನಿಸ್ತಾ ಇದ್ದೀರಾ, ಕೊನೆಗೂ ಕೂಡ ನಾವು ಅಂದ್ಕೊಂಡಿದ್ದು, ಎಲ್ಲರೂ ಅಂದ್ಕೊಂಡಿದ್ದು ಕೂಡ ಸತ್ಯ ಆಗಿದೆ. ಸಾಕಷ್ಟು ಗ್ರಾಮದ ಜನತೆ ಬಹಳ ಖುಷಿಯಿಂದ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲರೂ ನಾನು ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಏನಂತೀರಾ ಸರ್, ಈ ಒಂದು ರೆಸ್ಕ್ಯೂ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಏನಿಲ್ಲ ಸರ, ಎಲ್ಲ ಇಲಾಖೆಯವ್ರಿಗೆ ಧನ್ಯವಾದ ಹೇಳ್ತೀವಿ. ಕಷ್ಟಪಟ್ಟು ಅವರೆಲ್ಲರೂ 10-16 ತಾಸು ಅವರು ದುಡಿದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಅದ್ರಾಗೆ ನಮ್ಮ ದೇವರು ಸಾಕ್ಷಾತ್ ಪರಮಾತ್ಮ ಸಿದ್ಧಲಿಂಗ ಮಹಾರಾಜರ ನಮ್ಗೆ ಕೃಪಾ ಆಶೀರ್ವಾದ ಅದ. ಏನು ಮಹಿಮೆ ಸರ್ ಅವ್ರದ್ದು, ಏನು ಮಹಿಮೆ ಸರ್? ಅದು ನಾವು ಹುಟ್ಟಿದಕ್ಕಿಂತ ಪೈಲ ಹಿಡಿದು ಅವ್ರ ಮಹಿಮೆ ಅದ. ಅವರು ಪವಾಡ ಪುರುಷರು. ಅವ್ರದಿಂದ ನಮ್ಮ ತಾಲೂಕಿನಾಗಲಿ ನಮ್ಮ ಲಚ್ಚಣ್ಣ ಮಠದ್ದು ಎಷ್ಟು ಇದ್ರೊಳಗೆ ಬರ್ತಾವಲ್ಲ, ಅವ್ರಿಗೆಲ್ಲರೂ ನಾವು ನಂಬ್ಕೊಂಡು ನಾವು ಜೀವನ ಮಾಡ್ತೇವೆ. ಸಿದ್ಧಲಿಂಗ ಮುತ್ತಿಯವರ ಆಶೀರ್ವಾದ ನಮಗೆ ಯಾವಾಗಲೂ ಅದ ಅಂತೇಳಿ ನಾವು ತಿಳ್ಕೊತೇವೆ. ಅವ್ರದ್ದೇ ನಮ್ಮ ಪವಾಡ, ಅವ್ರದ್ದೇ ಆಶೀರ್ವಾದದಿಂದ ನಮ್ಮ ಮಗ ಅವ್ರದ್ದೇ ಆಶೀರ್ವಾದದಿಂದ ಚಲೋ ಆಯ್ತು. ಬದುಕ್ಪತ್ತು ಅವ್ರ ಮಗು ಬದುಕು ಬಂದಿದೆ, ಎಷ್ಟು ಖುಷಿ ಇದೆ ಅಪ್ಪ ಎಲ್ರಿಗೂ. ಒಳ್ಳೇದು ಸರ್, ಒಳ್ಳೇದು. ಎಲ್ಲರೂ ಏನು ಹೇಳ್ತೀರಾ ಹೇಳ್ರಿ. ಪವಾಡ ಪುರುಷ ಸಿದ್ಧಲಿಂಗ ಬದುಕು ಬಂದಾರೆ ಮಗು. ನಾವು ಪವಾಡ ಪುರುಷ ಹೇಳ್ರಿ ಸರ್. ನಮಗೆ ಮಗು ಬದುಕಿ ಬಂದಿದ್ದ ಸಲುವಾಗಿ ಎಲ್ಲ ನಮ್ಮ ತಾಲೂಕಿಗೆ, ನಮ್ಮ ವಿಜಯಪುರ ಜಿಲ್ಲೆಗೆ ಹಾಲು ಕುಡೋದಕ್ಕಿಂತ ಹೆಚ್ಚು ಸಂತೋಷ ನಮಗಾಗಿದೆ. ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ, ಶೋಕೇಶ್ವರ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ. ಮತ್ತೆ ಹೇಳ್ತೀರಿ? ಈ ನಮ್ಮ ಇಂಡಿ ತಾಲೂಕದ 8 ಹಳ್ಳಿಗಳಿಗೆ ಎಲ್ಲರಿಗೂ ಇಟ್ಟು ಖುಷಿ ಆಗ್ಯದಂದ್ರೆ ಅದು ಯಾರಿಗೆ ಹೇಳಾರ್ದಂಥ ಖುಷಿ ಆಗ್ಯದ. ಆ ಮಗುವಿಂದು ಎಷ್ಟು ಇದು ಮಾಡಿಕೊಂಡು ಆ ಮಗುವಿನ ಗೋಳೆ ಎಷ್ಟಾಗ್ಯದ ಅನ್ನೋದು ಎಲ್ಲರಿಗೂ ಆತ್ಮದಾಗ ಭಾಳ ಪ್ರೀತಿ ತುಂಬ್ಯದ. ಆ ಮಗು ನಗು ನಗುತ್ತಾ 100 ವರ್ಷ